ಕಬ್ಬಿನ ರೌದಿ ಸುಲಿದ್ರೆ ಕಬ್ಬಿನಾಗ ಗಾಳಿ ಚಲೋ ಆಡ್ತೈತಿ, ಅದಕ್ಕೆ ಕಬ್ಬಿನ ಇಳುವರಿ ಚಲೋ ಬರ್ತದಂತ ಭಾಳ ಮಂದಿ ರೈತರು ಹೇಳ್ತಾರೆ. ಆದರೆ ಅದು ಕರೆನೋ ಸುಳ್ಳು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ನೋಡೋಣ್ರಿ. ಕಬ್ಬಾಗಲಿ ಗಿಡ ಆಗಲಿ ಯಾವ್ದಾರ ಬೆಳೆ ಇರಲಿ, ಮನುಷ್ಯ ಹಚ್ಚಾನ ಬಾ ಅಂಥೇಳಿ ಭಾಳಷ್ಟು ಬೆಳೆದು ಟನ್ಗಟ್ಲೆ ಆಗ ಒಂದು ಕಡೆ ಕಡಿಸ್ಕೋಬೇಕಂತ ಬೆಳೀತಿರೋದಿಲ್ಲ, ತನ್ನ ಪೀಳ್ಗೆ ಬೆಳೆಸ್ಕೋಬೇಕಂತ ಹೇಳಿ ಬೆಳೀತಿರ್ತದಲ್ಲ. ಈ ಕಬ್ಬಿನಾಗಾದರೂ ರೌದಿ ಏನು ಮಾಡ್ತಿರ್ತದೆ ರೀ, ಕಬ್ಬಿನ ಬೀಜ ಎಲ್ಲೆಲ್ಲಿ ಇರ್ತದೆ ಆ ಬೀಜ ಕಾಪಾಡೋ ಕೆಲಸ ಮಾಡ್ತಿರ್ತದೆ. ಕರ್ತ ನಾವು ಕಬ್ಬು ಹಚ್ಚಿ ಒಂದು 6 ರಿಂದ 8 ಗಂಟೆ ಕೆಳಗೆ ಆದಾಗ ಅದ್ರದ್ದೆಲ್ಲ ರೌದಿ ಸುಲಿದಿದ್ದ ಆದ್ರೆ ಈ ಕಬ್ಬಿಗೆ ಒಂದು ಸಿಗ್ನಲ್ ಹೋಗ್ತೈತಿ, ನನ್ನ ಪೀಳ್ಗೆ ಬೆಳೆಸಾಕಿಲ್ಲ ಅಪಾಯ ಐತಿ, ನಾ ಇನ್ನೂ ಎತ್ತರ ಬೆಳೆದ ಮ್ಯಾಲೆ ಬೀಜ ತಯಾರು ಮಾಡ್ಕೋಬೇಕಂತ ಹೇಳಿ. ಆ ಉದ್ದೇಶಕ್ಕೆ ಕಬ್ಬು ಹೆಚ್ಚಿಗೆ ಬೆಳೀತದೆ. ಇದೇ ಲಾಜಿಕ್ನಾಗ ನಮ್ಮ ಹಿರಿಯರು ಹೇಳ್ತಿದ್ರಲ್ಲ, ಗಿಡ ಹಚ್ಚಿ 1ನೇ ವರ್ಷದ ಮಿಡಿ ಕಾಯಿ ಹಿಡಿದಾಗ ಅವನ್ನೆಲ್ಲ ಹರಿದು ಹೋಗಿರಿ, ಅಂದ್ರೆ ಮುಂದಿನ ವರ್ಷದಿಂದ ಇಳುವರಿ ಜಾಸ್ತಿ ಕೊಡ್ತೈತಿ ಅಂಥೇಳಿ. ಮುಂದೆ ಹೋಗಿ ನೀವು ನೋಡೋದಾದ್ರೆ ಕಡ್ಲಿ ಮತ್ತು ತೊಗರಿ ಕುಡಿ ಯಾಕೆ ಚೂಟ್ತೀರಿಪ್ಪ, ಆ ಚೂಟಿದಾಗ ಅದಕ್ಕೊಂದು ಅಪಾಯ ಅಂಥೇಳಿ ಸಿಗ್ನಲ್ ಹೋಗ್ತೈತಿ, ಅವಾಗ ಇನ್ನೂ ಜಾಸ್ತಿ ಪಡ್ಲೋಡು ಜಾಸ್ತಿ ಬೀಜ ತಯಾರು ಮಾಡ್ತೈತಿ, ಇಳುವರಿನೂ ಹೆಚ್ಚಾಗ್ತೈತಲ್ಲ.